ನಮಸ್ತೆ ಕರ್ನಾಟಕ. ಈ ಮಾತು ಆರೋಹಿ ಮನಸ್ಸಿಗೆ ಖುಷಿ ಕೊಟ್ಟರು. ಇನ್ನೊಮ್ಮೆ ಸ್ವಾತಿ ಮಾತು ಕಿವಿಗೆ ಅಪ್ಪಳಿಸಿತು. ಮತ್ತೆ ಕಣ್ತುಂಬಿಕೊಂಡು ಹುಡುಗಿ, ಅರ್ಜುನ್, ನಾನು ಅಮ್ಮನ ಮನೆಗೆ ಹೋಗ್ತೀನಿ, ನಾನು ಇಲ್ಲಿಂದ ಹೋಗಲೇಬೇಕು ಎಂದು ಪಟ್ಟ ನಿರ್ಧಾರ ಮಾಡಿ ಕುಳಿತಳು. ಒಟ್ಟಿನಲ್ಲಿ ಅವನಿಂದ ಆದಷ್ಟು ದೂರ ಇರೋ ತೀರ್ಮಾನ ಮಾಡಿದ್ಲು. ಸ್ವಾತಿ ಬಿತ್ತಿದ ವಿಷ ಆರೋಹಿ ಮನಸ್ಸಲ್ಲಿ ಬಲವಾಗಿ ನಿಂತಿತ್ತು. ಅಡುಗೆ ಮನೆಗೆ ಹೋದವನಿಗೆ, ಲಕ್ಷ್ಮಿ, ಲೋಚಿನಪ್ಪ, ಆರೋಹಿಗೆ ನೀನೇ ತಿನ್ನಿಸೋ, ಮಧ್ಯಾಹ್ನ ಕೂಡ ವಾಂತಿ ಮಾಡಿ ಸುಸ್ತಾಗಿದ್ದಾಳೆ, ಸ್ವಲ್ಪ ಪ್ರೀತಿಯಿಂದ ಹೇಗಾದರೂ ಊಟ ಮಾಡಿಸೋ, ಪಾಪ ಕಂದಮ್ಮನ ಹೊತ್ತು ಒದ್ದಾಡ್ತಿದ್ದಾಳೆ, ಅವಳಿಗಿನ್ನು 3 ತಿಂಗಳು ಈ ಗೋಳು ಇದ್ದದ್ದೇ ಮಗ, ಇನ್ನು ನೀನೇ ನೋಡ್ಕೋಬೇಕು ಅರ್ಜುನ್, ಕೋಪ ಮಾಡಿಕೊಂಡು ನನ್ನ ಸೊಸೆ ಮುದ್ದಗೆ ಗದ್ದಿದ್ರೆ ಸರಿ ಇರಕ್ಕಿಲ್ಲ ನೋಡು ಮತ್ತೆ ಅಂತ ಊಟವನ್ನು ತಟ್ಟೆಗೆ ಬಡಿಸಿಕೊಟ್ಲು. ಅವರ ಅಮ್ಮನ ಸೆರೆಗಿಡಿದು ಆಡುತ್ತಾ, ಏನಮ್ಮ ನೀನು, ನಂಗೆ ಗೊತ್ತಿಲ್ವಾ ಹೆಂಗೆ ನೋಡ್ಕೋಬೇಕು ಅಂತ, ನೀನು ಕೊಡು, ಅದೇನೋ ಗಾದೆ ಹೇಳ್ತಾರಲ್ಲ, ಹುಟ್ಟಿಸ್ದವನಿಗೆ ಸಾಕಾಗಿ ಗೊತ್ತಿಲ್ಲ ಅಂದಂಗೆ, ಸುಮ್ಮನೆ ಅವಳು ಆಡ್ತಾಳೆ ಅಂತ ನೀನು ನನಗೆ ಹೇಳು ಆಯಿತಾ, ಅದು ಹೆಂಗೆ ತಿನ್ನಕ್ಕಿಲ್ಲ ನಾನು ನೋಡ್ತೀನಿ ಎಂದು ಮುನಿಸ್ಕೊಂಡು ಹೋದವನ್ನ ನೋಡಿ ನಗ್ತಾ, ದೇವ್ರೇ, ಈ ಅರ್ಜುನ್ಗೆ ಯಾವಾಗ ಬುದ್ಧಿ ಬರುತ್ತೋ, ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂದು ಎಲ್ರಿಗೂ ಊಟ ಬಡಿಸಿದ್ಲು. ಊಟವನ್ನು ಹಿಡಿದು ತಂದವನು ಮಲಗಿದಂತೆ ನಾಟಕ ಆಡ್ತಿದ್ದವಳಿಗೆ ಮೆಲ್ಲ ಕರೆದು ಎಬ್ಬಿಸ್ತಾ, ಲೇ ಎದ್ದೇಳೆ, ಊಟ ಮಾಡು, ನನ್ನ ಬಂಗಾರ ಅಲ್ವಾ, ಏಳು ಎಂದು ಕೇಳದೆ ಹಾಗೆ ಮಲಗಿದ್ದವಳನ್ನು ನೋಡಿ ಮತ್ತೊಮ್ಮೆ ಪ್ರೀತಿಯಿಂದ ಕರೆದ. ಆದರೆ ಆಗಲೂ ಹೇಳದಿದ್ದಾಗ ಅವಳ ರಟ್ಟೆ ಹಿಡಿದು ಕೋಪದಲ್ಲಿ ಎಬ್ಬಿಸ್ದ, ನಿಂಗೆ ಹೇಳಿದ್ರೆ ಕಿವಿ ಕೇಳಕ್ಕಿಲ್ವ, ನನ್ನ ಹತ್ರ ಈ ನಗರ ಎಲ್ಲ ನಡೆಯಲ್ಲ, ಆರೋಹಿ ಊಟ ಮಾಡು, ಡಾಕ್ಟರ್ ಕೊಟ್ಟ ಮಾತ್ರೆ ತಿಂದು ಬಿದ್ಕೋ ಎಂದು ನುಡಿದವನು ತುತ್ತು ಮಾಡಿಕೊಟ್ಟಿದ್ದ. ಬೇಡ ಎಂದವಳು ಅವನ ಕೈ ತಳ್ಳಿದ್ಲು. ಮತ್ತೆ ತುತ್ತು ಮಾಡಿ ಹಿಡಿದಿದ್ದ. ಬೇಡ ಎಂದು ತಳ್ಳಿದವಳ ನೋಡುತ್ತಾ, ಕೊಬ್ಬು ಕಣೆ ನಿಂಗೆ, ಹೊಟ್ಟೆಯಲ್ಲಿ ನನ್ನ ಕೂಸಿಗೆ ಈ ರೀತಿ ನೋವು ಕೊಡ್ತಿದ್ಯಾ, ತಿಂದರೆ ಸರಿ ಈಗ, ಇಲ್ಲ ನಿನ್ನ ವ್ರತಾಗಿತ್ತ ಅಂತ ನೋಡೋಕ್ಕಿಲ್ಲ, ಬಾಗಿಲಾಕಿ ಎಂದು ನುಡಿದವನ ಮಾತು ಕೇಳಿ ಭಯದಲ್ಲಿ ಎಲ್ಲಿ ವ್ರತದ ಸಮಯದಲ್ಲಿ ಮುಟ್ಟುಬಿಡ್ತಾನೆ ಎಂದು ಹೆದರಿ ತಿಂದಿದ್ಲು. ಪೂರ್ತಿ ತಿಂದು ಮುಗಿಸಿ ಅವನು ಕೊಟ್ಟ ಮಾತ್ರೆ ಕೂಡ ತಿಂದು ಅಲ್ಲೇ ಮಲಗಿದ್ಲು. ಅರ್ಜುನ್ ಕೂಡ ಊಟ ಮಾಡಿ ಬಂದು ಅವಳ ಪಕ್ಕ ಹೊರಗ್ದವನು ಅವಳನ್ನು ಅಪ್ಪಲು ದೂರ ಸರಿದವಳ ನೋಡಿ ಇನ್ನೇನು ಮಾತಾಡದೆ ಕಣ್ಮುಚ್ಚಿ ಮಲಗಿದವನಿಗೆ ಸುಸ್ತಾಗಿದ್ದ ಕಾರಣ ನಿದ್ರೆ ಆವರಿಸಿತ್ತು. ಇಬ್ಬರ ನಡುವೆ ಇರೋ ಸಣ್ಣ ಬಿರುಕು ದೊಡ್ಡದಾಗಿ ಸಂಸಾರದ ನೌಕೆಯನ್ನು ಮುಳುಗಿಸುತ್ತಾ ಮಾಂಗಲ್ಯ ಬಂಧನ ಸಡಿಲವಾಗುತ್ತಾ. ಮುಂಜಾವಿಗೆ ಬೆಳಕು ಹರಿಯಲು ಪೂಜೆಗೆ ಪ್ರತಿಯೊಂದು ಸಿದ್ಧವಾಗಿತ್ತು. ದೇವಸ್ಥಾನಕ್ಕೆ ಆರೋಹಿ ಏಳುವ ಮುನ್ನ ಇದ್ದವನು ಮುದ್ದಾಗಿ ಮಲಗಿದ್ದವಳ ಹೊಟ್ಟೆಯನ್ನು ಪ್ರೀತಿಯಿಂದ ಸವರಿದ. ಅವಳು ಎಚ್ಚರ ಆಗದಂತೆ ಒಂದು ಪುಟ್ಟದಾಗಿ ಹೊಟ್ಟೆಗೆ ಮುತ್ತುಕೊಟ್ಟವನ ದೊಡ್ಡ ಮೀಸೆ ತಾಗಿ ಅವಳು ಹೊರಲಾಡಲು ದೂರ ಸರಿದಿದ್ದ. ಮನಸ್ಸಲ್ಲಿ ವ್ರತ ಮುಗಿಲಿ ಆರೋಹಿ, ಆಮೇಲಿದೆ ನಿಂಗೆ ಎಂದು ಮೀಸೆ ತಿರುವಿದ ಹಿಟ್ಲರ್. ಅರ್ಜುನ್ ಸ್ನಾನಕ್ಕೋದ. ಸ್ನಾನ ಮುಗಿಸಿ ಬಂದವನು ಹಾಸಿಗೆಯನ್ನು ನೋಡಲು ಆರೋಹಿ ಅರ್ಜುನ್ ಇಲ್ಲ ಎಂದು ಮೈ ಮುರಿಯುತ್ತಾ ಕುಳಿತಿದ್ಲು. ಸೆರಗು ಜಾರಿನೆಲ್ಲ ಸೇರಿತ್ತು. ಅವಳ ಸೌಂದರ್ಯವನ್ನೇ ಕಣ್ಣು ಮಿಟುಕಿಸದೆ ನೋಡ್ತಿದ್ದವನ ಹೃದಯ ಅವಳನ್ನು ಹಪ್ಪಿ ಮುದ್ದಾಡು ಎಂದು ಸೂಚನೆ ಕೊಟ್ಟಿತ್ತು. ಮೆಲ್ಲ ಅವಳೆಡೆಗೆ ಹೆಜ್ಜೆ ಇಟ್ಟವನ ಸಪ್ಪಳಕ್ಕೆ ಆರೋಹಿ ತಿರುಗಿ ನೋಡಿದವಳು, ರೀ, ನೀವು ಹೋಗಿಲ್ವಾ ಎಂದು ತೊದಲುತ್ತಾ ಎದ್ದು ನಿಂತಳು. ಸೀರೆ ನೆಲ ಸೇರಿತ್ತು. ಅದನ್ನು ಹೇಗೋ ಸುತ್ತಕೊಂಡವಳು ಅವನನ್ನು ನೋಡಿದ್ಲು. ಆಗಷ್ಟೇ ಸ್ನಾನ ಮಾಡಿ ಬಂದವನ ರೂಪ, ಆ ವಿಶಾಲ ಎದೆ, ಶರ್ಟ್ ಇಲ್ಲದೆ ತನ್ನ ಬಾಹುಗಳನ್ನು ತೋರಿಸುತ್ತಾ ಪಂಚೆ ತೊಟ್ಟವನ ದೇಹದ ಗಂಧದ ಗಮಲು ಅವಳಿಗೆ ರಾಚಿತ್ತು. ಗದ್ದೆಯಲ್ಲಿ ದುಡಿದು ಕಟ್ಟುಮಸ್ತಾದ ದೇಹಕ್ಕೆ ಮನಸೋಲದ ಹೆಣ್ಣೆ ಇಲ್ಲ. ಕೆಂಪಾಗಿ ಹೊಳಿತಿದ್ದವನ ಅಂದಕ್ಕೆ ಮಾರಿ ಹೋದ ಆರೋಹಿ ನಾಚಿ ತಲೆ ತಗ್ಸಿದ್ಲು.
ಜಾರಿದ ಸೆರಗ ಹಿಡಿದವನಿಂದ ದೂರ ಹೋದವಳ ಸೆರಗನ್ನು ಜೋರಾಗಿ ಎಳೆದವನು, ನಿನ್ನ ಮೈ ಮೇಲೆ ಸೀರೆ ನಿಲ್ಲೋಲ್ಲ, ನನಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಕೊಳ್ಳಿ ಎಂದು ಎಳೆದ ರಭಸಕ್ಕೆ ಎದೆಗೆ ಬರಗಿದ್ಲು. ವ್ರತ ಮರೆತು ಹೋಗಿತ್ತು ಪಾಪ ಹುಡುಗಿಗೆ. ಅವನು ಮನಸ್ಸು ಹೆಚ್ಚೆ ಮುದ್ದಿಸುತ್ತಾ ಮುಂದುವರೆದಾಗ ಕಣ್ಣು ಮುಚ್ಚಿ ಉಸಿರು ಬಿಗಿ ಹಿಡಿದು ಅಮ್ಮ ರೀ ಎಂದವಳು ಸೋತು ಅವನಲ್ಲಿ ಸೆರೆಯಾಗಿದ್ಲು. ಒಂದೊಂದೇ ವಸ್ತ್ರ ಹೇಳದೆ ಅವಳಿಂದ ದೂರವಾಗಿತ್ತು. ಅವಳನ್ನು ಅರೆಬರೆ ಬೆತ್ತಲೆಯಾಗಿಸಿ ಮುದ್ದಿಸಿದವನ ತುಂಟಾಟಕ್ಕೆ ಮುಲುಗುತ್ತಾ ಬಿಡು ಅರ್ಜುನ್ ಎಂದವಳ ಪಿಸುನುಡಿ ಅವನನ್ನು ಇನ್ನಷ್ಟು ಕೆರಳಿಸಿತ್ತು. ಬಾಗಿಲ ಸದ್ದಿಗೆ ದೂರ ಸರಿದ ಆರೋಹಿ ಅವನಿಂದ ತಪ್ಪಿಸ್ಕೊಂಡು ಬಾತ್ರೂಮ್ ಹೊಕ್ಕರೆ ಅರ್ಜುನ್ ತಲೆ ಕೆರೆದುಕೊಳ್ಳುತ್ತಾ ಬಾಗಿಲು ತೆಗೆದ. ಲಕ್ಷ್ಮಿ ಅರ್ಜುನನ್ನು ನೋಡುತ್ತಾ ಕಾಫಿ ಕೊಟ್ಟವಳು, ಲೋ ಆರೋಹಿ ಎಲ್ಲಪ್ಪ, ಪೂಜೆಗೆಲ್ಲ ಸಿದ್ಧ ಮಗ, ಅವಳಿಗೆ ಬರೋ ಕೇಳು, ನಾನೇ ಎಲ್ಲ ಮಾಡಿದ್ದೀನಿ. ದೀಪ ಒಂದು ಸೊಸೆ ಮುದ್ದೆ ಚಿತ್ರೆ ಸಾಕು ಮಗ, ತಗೋ ಕಾಫಿ ಕುಡಿ, ಅವಳಿಗೂ ಕೊಡು ಎಂದು ಹೇಳಿ ಅಲ್ಲಿಂದ ಅವಸರದಲ್ಲಿ ಹೋದ್ಲು. ಅರ್ಜುನ್ ಕಾಫಿ ಕುಡಿದು ಸದ್ಯ ಅಯ್ಯೋ ಏನೂ ಆಗಿಲ್ಲ, ಇಲ್ಲ ಅಮ್ಮ ಕೋಪ ಮಾಡ್ಕೊಳ್ತಿದ್ರು, ಇಲ್ಲೇ ಇದ್ದರೆ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಪಾಪ ಆರೋಹಿ ಎಂದು ಅವಳಿಗೆ ಬೇಕಾದ ಮಡಿ ಬಟ್ಟೆ ಟವಲ್ ಎಲ್ಲವನ್ನ ಎತ್ತಿಟ್ಟು ಆರೋಹಿಗೆ ಹೊರಗಿನಿಂದಲೇ ಹೇಳಿ ದೇವಸ್ಥಾನಕ್ಕೆ ಕೃಷ್ಣನ ಕರ್ಕೊಂಡು ಹೊರಟಿದ್ದ. ಆರೋಹಿ ಬಾತ್ರೂಮಲ್ಲಿ ಉಸಿರು ಸರಾಗವಾಗಿ ಬಿಟ್ಟವಳಿಗೆ ವ್ರತ ನೆನಪಾಗಿ ತಲೆ ಚಚ್ಕೊಂಡ್ಳು. ಅಯ್ಯೋ ಏನಾಗ್ತಿತ್ತು, ತಪ್ಪು ಮಾಡಿಬಿಡ್ತಿದ್ದೆ, ಇನ್ನು ಆದಷ್ಟು ಹಿಟ್ಲರ್ ಮಾವನಿಂದ ದೂರ ಇದ್ರೇನೆ ಒಳ್ಳೆಯದು. ಇಲ್ಲ ವ್ರತ ಮಾಡೋಕ್ಕೆ ಬಿಡೋಲ್ಲ. ಅಕ್ಕ ಹೇಳಿದ್ದು ಸರಿ, ಅರ್ಜುನ್ಗೆ ನನ್ನ ಮೇಲೆ ಪ್ರೀತಿನ ವ್ಯಾಮೋಹನ? ಅಕ್ಕ ಹೇಳಿದ್ದು ನಿಜಾನ? ಅವರಿಗೆ ಹೆಂಡತಿ ಬೇಡ, ಈ ಮನೆಗೆ ಸೊಸೆ ಬೇಕಿತ್ತಲ್ವಾ? ಅರ್ಜುನ್ಗೆ ತಂಗಿ ಮಾತ್ರ ಮುಖ್ಯನಾ? ನೋಡ್ತೀನಿ, ನಾನು ನೋಡಬೇಕು, ಅರ್ಜುನ್ಗೆ ಏನು ಬೇಕು ಅಂತ ತಿಳ್ಕೊಳ್ಬೇಕು ಎಂದು ಸ್ನಾನ ಮುಗಿಸಿ ಹೊರಗೆ ಬಂದಳು. ತಲೆಯಲ್ಲಿ ಸ್ವಾತಿ ಮಾತುಗಳೇ ಕೊರಿತಿತ್ತು. ಸೀರೆ ಉಟ್ಟು ಹೊರಬಂದು ದೀಪ ಹಚ್ಚಿದ್ಲು. ದೇವಸ್ಥಾನಕ್ಕೆ ಬಂದ ಅರ್ಜುನ್ ಮತ್ತು ಕೃಷ್ಣ ಅಲ್ಲಿ ಅಲಂಕಾರ ಎಲ್ಲವನ್ನ ಮಾಡಿಸಿ ಮನೆಗೆ ಫೋನ್ ಮಾಡಲು ಯಾರೂ ಎತ್ತಲಿಲ್ಲ. ಮನೆಯಿಂದ ಬೇಕಾದ ಎಲ್ಲವನ್ನ ಎತ್ಕೊಂಡ ಲಕ್ಷ್ಮಿ ಆರೋಹಿ ಮತ್ತು ಶ್ವೇತಾಗೆ ಸಿದ್ಧವಾಗಲು ಹೇಳಿದ್ಲು. ಎಲ್ಲರೂ ಸಿದ್ಧವಾಗಿ ಹೊರಡಲು ಸ್ವಾತಿ ಉಪಾಯ ಮಾಡಿ ಮನೆಯಲ್ಲೇ ಉಳಿದುಕೊಂಡ್ಳು. ರಾಹುಲ್ ಅವಳನ್ನು ನೋಡುತ್ತಾ ಹಬ್ಬ ಮುಗಿಸಿ ಊರಿಗೆ ಹೊರಡೋಣ, ಇನ್ನು ಇಲ್ಲಿ ಯಾರಿಗೂ ತೊಂದರೆ ಕೊಡೋದು ಬೇಡ, ಅರ್ಥ ಮಾಡ್ಕೊ ಎಂದು ತನಗೆ ತಿಳಿದಷ್ಟು ಬುದ್ಧಿವಾದ ಹೇಳಿದ. ಅದರಲ್ಲೂ ಶ್ವೇತಾ ಮನಸ್ಸಿಗೆ ಇನ್ನೂ ನೋವು ಮಾಡಬಾರ್ದು ಎಂದು ಹೇಳಿದಾಗ ಸ್ವಾತಿ ಕೋಪ ಮಾಡಿಕೊಂಡ್ಳು. ಆದರೆ ರಾಹುಲ್ ಅದರ ಕಡೆ ಗಮನ ಕೊಡದೆ ತನ್ನ ಮಕ್ಕಳಿಗೆ ಯಾವ ಕೆಡುಕು ಆಗಬಾರ್ದೆಂದು ಯೋಚಿಸಿದ್ದ. ಅವಳಿಂದ ಶಾಶ್ವತವಾಗಿ ದೂರವಾಗಲು ಯೋಚಿಸಿದ. ಆದರೆ ಸ್ವಾತಿ ಮಾತ್ರ ತನ್ನ ಉಪಾಯ ಫಲಿಸುವ ಕಾಲ ಹತ್ತಿರವಿದೆ ಎಂದು ನಕ್ಕಳು. ಪದ್ಮ ಕೂಡ ಸಿದ್ಧವಾಗಿ ಬಂದರು. ರಾಹುಲ್ ಮತ್ತು ಪದ್ಮ ಕಾರ್ ಹತ್ತಿ ಹೊರಟರು. ಇನ್ನು ಮಿಕ್ಕಿದವರು ಮಾತಾಡುತ್ತಾ ಗದ್ದೆ ಬದಿಯಿಂದ ದೇವಸ್ಥಾನದ ಕಡೆ ಕಾಲುನಡಿಗೆಯಲ್ಲಿ ತಲುಪಿದರು. ಗೊಂಬೆಯಂತೆ ಕಾಣ್ತಿದ್ದ ಆರೋಹಿ ಪಕ್ಕ ನಿಂತ ಅರ್ಜುನ್, ಲೇ ಸುಂದ್ರಿ, ಪೂಜೆ ಮುಗಿಸಿ ಡಾಕ್ಟರ್ ಹತ್ರ ಹೋಗಬೇಕು ಸರಿನಾ ಎಂದು ಹೇಳಿದ್ದ. ಹ್ಞೂ ಎಂದವಳು ಬೇರೆ ಏನು ಮಾತಾಡಿರಲಿಲ್ಲ. ಪದ್ಮ ಶ್ರದ್ಧೆಯಿಂದ ಆರೋಹಿ ಮಾಡಬೇಕಾದ ವ್ರತವನ್ನು ಅಂದರೆ ಉರುಳು ಸೇವೆಯನ್ನು ಮಾಡಿದ್ಲು. ಆರೋಹಿಗೆ ನೆಮ್ಮದಿಯಾಗಿತ್ತು. ದೇವರಿಗೆ ಭರ್ಜರಿಯಾಗಿ ಪೂಜೆ ನಡೀತು. ಸುತ್ತ 10 ಹಳ್ಳಿ ಜನ ಸೇರಿದ್ರು. ಸೂರ್ಯಪ್ಪ ಮತ್ತು ಧರ್ಮಯ್ಯ ಕೂಡ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಪದ್ಮನ ನೋಡಿದ ಒಬ್ಬ ವಯಸ್ಸಾದ ಹಳ್ಳಿ ಹೆಂಗಸು ಹತ್ತಿರ ಬಂದ್ಲು. ಯವ್ವ ತಾಯಿ, ನೀನು ಚಂದ್ರನ ಹೆಂಡತಿಯಲ್ವಾ ಕೂಸೆ? ಎನ್ನಲು ಹೌದು, ನೀವ್ಯಾರು ಅಂದ್ಲು.
ಆ ವಯಸ್ಸಾದ ಹೆಂಗಸು ಪದ್ಮ 2 ಕೈಗಳನ್ನು ಹಿಡಿದು, ತಾಯಿ ನೀನು ಬದುಕಿದೀಯಾ? ಅಂದು ನಾನು ಹುಡುಕದ ರಸ್ತೆ ಇಲ್ಲ, ಬೀದಿ ಇಲ್ಲ. ತಾಯಿ, ನಾನು ಸೂಲ್ಕಿತ್ತಿ ಅನಸೂಯೆ, ನೆನಪಿಸ್ಕೊಳ್ಳಿ. ಅಂದು 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ. ಆಗ ಇನ್ನೊಂದು ಮಗು ಸತ್ತೋಯ್ತು ಎಂದು ಗೋಳಾಡಿದ್ವಿ. ಆದರೆ ತಾಯಿ, ನಿಮ್ಮ ಮಗು ಸತ್ತಿಲ್ಲ, ಬದುಕಿದ್ದಾನೆ. ನಾನೇ ಆ ಮಗುವನ್ನು ಮಣ್ಣು ಮಾಡುವಾಗ ಅದಕ್ಕೆ ಜೀವ ಬಂದಿತ್ತು. ಮತ್ತೆ ವಾಪಸ್ ಬಂದಾಗ ನೀವು ಅಲ್ಲಿರಲಿಲ್ಲ. ಆದರೆ ನಿಮ್ಮನ್ನು ಸಾಯಿಸಲು ಬಂದ ಗುಂಪು ನನ್ನ ಕೂಡ ಹಿಂಬಾಲಿಸಿದಾಗ ನಾನು ಆ ಮಗುನ ಆ ಪಾಪಿಗಳಿಂದ ಕಾಪಾಡಿ ಕರ್ಕೊಂಡು ಬೇರೆ ಊರಿಗೆ ಹೋದೆ. ನೀವು ಒಂದಲ್ಲ ಒಂದು ದಿನ ಸಿಗ್ತೀರಾ ಅಂತ ನಂಬಿದ್ದೆ. ಈ ಶಿವಪ್ಪ ದೊಡ್ಡವನು. ತಾಯಿ ಮತ್ತು ನಿಮ್ಮ ಮಗುನ ಒಂದು ಮಾಡೋಕೆ ಇಬ್ಬರನ್ನ ಒಟ್ಟಿಗೆ ಸೇರಿಸಿದ್ದಾರೆ ಎಂದು ಕೈ ಮುಗಿದ್ಲು. ಪದ್ಮ ಕಣ್ ತುಂಬಿಕೊಂಡು, ಅಮ್ಮ ನನ್ನ ಮಗು ಬದುಕಿದೆಯಾ? ಎಲ್ಲಿ ಅಮ್ಮ? ಹೇಳಿ, ಎಲ್ಲಿದ್ದಾನೆ ನನ್ನ ಮಗ? ಹೇಳಿ ಅಮ್ಮ, ನಿಮ್ಮ ಕೈ ಮುಗಿತೀನಿ ಹೇಳ್ತಾಯಿ. ಇಷ್ಟು ವರ್ಷದ ನನ್ನೊಳಗಿನ ಬೆಂಕಿ ಹಾರಿಸಿ ಎತ್ತ ಒಡಲಿಗೆ ತಂಪು ಎರೆದು ಬಿಟ್ರಿ. ತಾಯಿ ಹೇಳಿ, ನನ್ನ ಕೂಸೆಲ್ಲಿ ಎಂದಾಗ ಆ ಹೆಂಗಸು ತನ್ನ ಕೈಯಿಂದ ಮುಂದೆ ನಿಂತಿದ್ದ ಕೃಷ್ಣನನ್ನು ತೋರಿಸಿದ್ರು. ಕೃಷ್ಣ ತನ್ನ ಮಗ ಎಂದರಿತ ಪದ್ಮ ಅಲ್ಲೇ ಕುಸಿದು ಕುಳಿತಳು. ಮಗನ ನೋಡುತ್ತಾ ಕಣ್ತುಂಬಿಕೊಂಡ್ಳು. ತಾಯಿ ಹೃದಯ ಜಾಗೃತವಾಗಿತ್ತು. ಅಂದು ಕೇಶವನ ಕಡೆಯವರು ತಮ್ಮನ್ನು ಸಾಯಿಸಲು ಬಂದಾಗ ಹೇಗೋ ಒಂದು ಮಗುವನ್ನು ಉಳಿಸ್ಕೊಂಡೆ. ಈಗ ತಾ ಮಾಡಿದ ಪುಣ್ಯ ಇಬ್ಬರು ಸಿಕ್ಕರು ಎಂದವಳು ಕೃಷ್ಣನ ಹತ್ತಿರ ಭಾರವಾದ ಹೆಜ್ಜೆ ಇಡುತ್ತಾ ನಡೆದಳು. ಮಗನನ್ನು ಅಪ್ಪಿ ಮುದ್ದಾಡಬೇಕು ಎಂಬ ಅವಸರ. ಕೃಷ್ಣ ಎಂದವಳ ಮಾತಿಗೆ ಕೃಷ್ಣ ತಿರುಗಿ ನೋಡಿ, ಹೇಳಿ ಅಮ್ಮ, ಏನಾದರೂ ಬೇಕಿತ್ತಾ ಎಂದು ಪ್ರೀತಿಯಿಂದ ಕೇಳ್ದ. ತನ್ನ ಮಗನು ಹೇಳಿದ ಲಾವಣ್ಯ ಎಲ್ಲವೂ ಪಡೆಯಚ್ಚು, ಅದೇ ಎತ್ತರ, ಅದೇ ಶ್ಯಾಮವರ್ಣ, ಅದೇ ಮಾತು ಎಂದವಳು ಏನೂ ಉತ್ತರ ಕೊಡದೆ ಅವನು ಅಮ್ಮ ಎಂದಾಗ ಕಣ್ತುಂಬಿಕೊಂಡು ಮಗನನ್ನು ನೋಡಿದ್ಲು. ಕೃಷ್ಣ ಅವರನ್ನೇ ಆಶ್ಚರ್ಯವಾಗಿ ನೋಡುತ್ತಾ, ಅಮ್ಮ ಏನಾದರೂ ಬೇಕಾ? ಹೇಳಿ ಅಮ್ಮ ಎಂದು ಮತ್ತೆ ಕೇಳ್ದ. ಆಗ ರಾಹುಲ್ ಬಂದವನು, ಅಮ್ಮ ಏನಮ್ಮ, ಏನಾಯಿತು? ಸುಸ್ತಾಗ್ತಿದ್ಯಾ ಅಂದಾಗ ಇಬ್ಬರನ್ನು ನೋಡಿದವಳು ಈಗ ಉತ್ತರ ಕೊಡಲಾಗದೆ ಹೆತ್ತ ಮಗ ಎದುರಿಗಿದ್ರು ಹೇಳಲು ಆಗದೆ ಒದ್ದಾಡಿದ್ಲು. ರಾಹುಲ್ ಅಂದರೆ ರಾಜ್ಗೂ ಮತ್ತು ಕೃಷ್ಣನಿಗೂ ತಾನೇ ದ್ವೇಷವನ್ನು ಹುಟ್ಟುಹಾಕಿದ ಪಾಪಿ. ತಾಯಿ ಎಂದು ಕರಳು ಅವಳು ಮಾಡಿದ ತಪ್ಪನ್ನು ಎದ್ದು ತೋರಿಸ್ತಿತ್ತು. ಮಾತು ಬಾರದೆ ಇಬ್ಬರನ್ನ ನೋಡಿದ್ಲು. ಹೇಳಿದರೆ ರಾಜ್ ತನ್ನಿಂದ ದೂರ ಆಗ್ತಾನೆ. ಕೃಷ್ಣನಿಗೆ ನಿಜ ತನ್ನ ಮೇಲೆ ಅಸಹ್ಯ ಹುಟ್ಟಬಹುದು. ತಾನು ಒಬ್ಬ ಕೆಟ್ಟ ತಾಯಿ ಎಂದಾಗ ಅವಳಿಗೆ ಅಳು ಒತ್ತರಿಸಿ ಬಂದಿತ್ತು. ಕೃಷ್ಣನ ಹೆಂಡತಿಯನ್ನು ಇನ್ನೊಬ್ಬ ಮಗ ರಾಜನೇ ಹಾಳು ಮಾಡಲು ತಾನೇ ಕಾರಣ ಅಂದಾಗ ಮನಸ್ಸಾಕ್ಷಿ ಮುಂದೆ ಅಪರಾಧಿಯಾಗಿ ನಿಂತಳು. ಒಬ್ಬ ಕೆಡಿಸಿದವನು, ಆದರೆ ಅವಳನ್ನು ಪ್ರೀತಿಸಿದವನು ಇನ್ನೊಬ್ಬ. ಶ್ವೇತಾಗೆ ಬಾಳ್ಕೊಟ್ಟ. ಈಗ ಸತ್ಯ ಗೊತ್ತಾದರೆ ತನ್ನ ಗತಿ ಏನು ಎಂದು ಅಲ್ಲೇ ತಲೆ ತಿರುಗಿದವಳನ್ನು ಕೃಷ್ಣ ಮತ್ತು ರಾಜ್ ಹಿಡಿದ್ರು. ಮಾಡಿದ ಪಾಪಕ್ಕೆ ಕರ್ಮದ ಫಲ ನೀಡಲು ಕೃಷ್ಣ ಶ್ವೇತಾ ಕುತ್ತಿಗೆಗೆ ಕಟ್ಟಿದ್ದ ಪವಿತ್ರ ಮಾಂಗಲ್ಯ ನೀಡಿತ್ತು. ಅಮ್ಮ ಏನಾಯಿತು ಹೇಳಮ್ಮ ಎಂದು ರಾಹುಲ್ ತನ್ನ ತಾಯಿಯನ್ನು ಗಟ್ಟಿಯಾಗಿ ಅಪ್ಕೊಂಡ. ಅಷ್ಟರಲ್ಲಿ ಎಲ್ಲರೂ ಸೇರಲು ಅವಳ ಮುಖಕ್ಕೆ ಲಕ್ಷ್ಮಿ ನೀರು ಹಾಕಿದ್ಲು. ಮೆಲ್ಲ ಕಣ್ಬಿಟ್ಟ ಮಗಳನ್ನು ನೋಡಿ ಧರ್ಮಯ್ಯನಿಗೆ ನೆಮ್ಮದಿಯಾಗಿತ್ತು. ಕೂಸೆ ಪದ್ದು, ಬಾ ಮನೆಗೆ ಹೋಗೋಣ, ಎದ್ದೇಳು ಮಗಳೇ ಎಂದು ಪ್ರೀತಿಯಿಂದ ಗೌಡ್ರು ಮಗಳ ಹತ್ರ ಮಾತಾಡಿದ್ರು. ಆರೋಹಿಗಾಗಿ ವ್ರತವನ್ನು ಆಕೆಯೇ ಮಾಡಿದಾಗ ಆಕೆಯ ದ್ವೇಷ ಕರಗಿದೆ ಎಂದು ಗೌಡರಿಗೆ ತಿಳಿದಿತ್ತು. ಎಷ್ಟೇ ಆದರೂ ಮಗಳು ತಮ್ಮ ಒಬ್ಬಳೆ ಮಗಳಿಗೆ ಧರ್ಮಯ್ಯ ಬದಲಾಗಿದ್ರು. ಪದ್ಮ ಬದಲಾದರೂ ಶ್ವೇತಾಗೆ ಮಾಡಿದ ಅನ್ಯಾಯಕ್ಕೆ ಬೆಲೆ ತರಬೇಕಿತ್ತು. ಸೂರ್ಯ ಲಕ್ಷ್ಮಿ ಮನಸ್ಸಿಗೆ ತೃಪ್ತಿಯಾಗಿತ್ತು. ಮನೆ ಮಗಳು ಮತ್ತೆ ಮೊದಲಿನಂತೆ ಆಗಬೇಕು ಎನ್ನುವುದು ಎಲ್ಲರ ಆಸೆಯಾಗಿತ್ತು. ನೀಲಮ್ಮ ಓಡ್ ಬಂದು ಮಗಳನ್ನು ಅಪ್ಪಿ ಏಳಲು ಸಹಾಯ ಮಾಡಿದ್ರು. ಏನಾಯಿತು ಪದ್ದು, ಹೇಳಮ್ಮ, ಡಾಕ್ಟರ್ ಹತ್ರ ಹೋಗೋಣವಾ ಕೂಸೆ ಎಂದು ವಯಸ್ಸಾದರೂ ಪುಟ್ಟ ಮಗುವಿಗೆ ಕೇಳುವಂತೆ ಪದ್ಮಾಗೆ ನೀಲಮ್ಮ ಕೇಳಿದ್ರು. ಪದ್ಮ ತನ್ನೆದುರಿಗೆ ನಿಂತ ಕೃಷ್ಣ ಶ್ವೇತಾಳನ್ನು ನೋಡಿದ್ರು. ಶ್ವೇತಾ ತನ್ನ ಮಗನ ಕೂಸು ಹೊತ್ತು ನಿಂತವಳೆ. ನನ್ನ ಸೊಸೆ, ನನ್ನ ಮಗ ಎಂದು ಅಳುತ್ತಾ, ಕೃಷ್ಣ ನನ್ನ ಕೂಸೆ ಕ್ಷಮಿಸ್ಬಿಡೋ ಎಂದು ಅವನ ಕಾಲಿಗೆ ಬಿದ್ದ ಪದ್ಮ
ಅವರನ್ನು ನೋಡಿ ಗಾಬರಿಯಲ್ಲಿ ದೂರ ಸರಿದ ಕೃಷ್ಣ. ಅಮ್ಮ, ಏನು ಮಾತಾಡ್ತಿದ್ದೀರಾ? ನಿಮ್ಮಿಂದ ಏನು ತಪ್ಪಾಗಿಲ್ಲ ಕಣವ, ಈ ಮನೆ ಮಗಳು ನೀವಮ್ಮ ಎಂದು ನುಡಿದವನಿಗೆ ಅಲ್ಲಿ ಏನು ನಡೀತಿದೆ, ಅವಳ ಮಾತಿನ ಅರ್ಥ ಏನೆಂದು ತಿಳಿದಿಲ್ಲ. ಪದ್ಮ ಕಣ್ಣು ಒರೆಸ್ಕೊಂಡವಳು ಕೃಷ್ಣನ ಕೈ ಹಿಡಿದು ಆ ದೇವರ ಮುಂದೆ ನಿಂತವಳು ಅರ್ಜುನನ್ನ ಮತ್ತು ರಾಜ್ ಅಂದರೆ ರಾಹುಲ್ ಮತ್ತು ಪೂರ್ತಿ ಕುಟುಂಬವನ್ನು ನೋಡುತ್ತಾ, ನನ್ನ ಮಗ ಇವನು, ನನ್ನ ಕೂಸು, ನನ್ನ ಭಾವಯ್ಯ ಮತ್ತು ನನ್ನ ಈ ಪದ್ಮಾಳ ಪ್ರೀತಿಯ ಕೂಸು, ನನ್ನ ಕೃಷ್ಣ, ನನ್ನ ಕಂದ, ನನ್ನದೇ ತಪ್ಪು ಮಗನೇ, ನಿನ್ನ ಇಷ್ಟು ವರ್ಷ ಕಳೆದುಕೊಂಡ ಪಾಪಿ ನಾನು. ಕೃಷ್ಣ, ನನ್ನ ಕ್ಷಮಿಸ್ಬಿಡೋ ಕೂಸೆ, ದಯವಿಟ್ಟು ಅಮ್ಮ ಅನ್ನು ಕೃಷ್ಣ, ನನ್ನ ಕ್ಷಮಿಸ್ಬಿಡೋ. ನಿನ್ನ ಸಾವಿಗೆ ಈ ಮನೆಯವರೇ ಕಾರಣ ಎಂದು ನಾನು ದ್ವೇಷದ ಬೆಂಕಿ ಕಾರದೆ, ಆದರೆ ನೀನು ಅದೇ ಬೆಂಕಿಯಿಂದ ಯಾರ ಬದುಕು ನಾಶವಾಯಿತು ಅವರಿಗೆ ಬೆಳಕಾದೆ ಕೃಷ್ಣ ಎಂದು ಬಿಗಿದಪ್ಪಿ ಪುಟ್ಟ ಮಗುವಿನಂತೆ ಮುದ್ದು ಮಾಡಿದ್ಲು. ಕೃಷ್ಣ ಹಿಂದೆ ಸರಿದವನು ಒಮ್ಮೆ ಶ್ವೇತಾ ಮುಖ ನೋಡ್ದ. ಶ್ವೇತಾ ಭಯದಲ್ಲಿ ಹೊಟ್ಟೆ ಹಿಡಿದು ನಡಕ್ತಿದ್ಲು. ಎಲ್ಲಿ ಈ ಮಕ್ಕಳು ರಾಹುಲ್ದು ಎಂಬ ಸತ್ಯ ಹೊರಗೆ ಬರುತ್ತೆ ಎಂದು ಕಣ್ಣು ತುಂಬಿಕೊಂಡವಳನ್ನೇ ನೋಡಿದವನಿಗೆ ತಾಯಿಯ ಒಲವು, ಹೆಂಡತಿ ಮೇಲಿನ ಪ್ರೀತಿ ಎರಡೂ ಕಟ್ಟಾಕಿತ್ತು. ಇದೆಂಥ ಧರ್ಮ ಸಂಕಟ ಎಂದು ದೇವರಿಗೆ ಕೈ ಮುಗಿದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.